ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸೈನ್ಸ್ ಸಬ್ಜೆಕ್ಟ್ನ ಫುಡ್ ಆಹಾರ ಎಂಬ ವಿಷಯದ ಬಗ್ಗೆ ಅಧ್ಯಯನ ಮಾಡಲಿದ್ದೇವೆ. ಎನಿಥಿಂಗ್ ದಟ್ ಆರ್ಗ್ಯಾನಿಸಮ್ಸ್ ಈಟ್ ಆರ್ ಡ್ರಿಂಕ್ ಫಾರ್ ಸರ್ವೈವಲ್ ಇಸ್ ನೋನ್ ಆಸ್ ಫುಡ್. ಜೀವಿಗಳು ತಮ್ಮ ಬದುಕಿಗಾಗಿ ತಿನ್ನುವುದನ್ನು ಮತ್ತು ಕುಡಿಯುವುದನ್ನು ಆಹಾರ ಎಂದು ಕರೆಯಲಾಗುತ್ತದೆ. ನಮಗೆ ಆಹಾರ ಏಕೆ ಬೇಕು? Food provides nutrients. Nutrients are substances that provide nourishment needed for growth and maintenance of life. ದೇಹದ ಬೆಳವಣಿಗೆಗೆ ಮತ್ತು ಬದುಕಿಗಾಗಿ ಆಹಾರದಲ್ಲಿರುವ ನ್ಯೂಟ್ರಿಯೆಂಟ್ಸ್ ತುಂಬ ಮುಖ್ಯವಾಗಿರುತ್ತದೆ. ಫುಡ್ ಗಿವ್ಸ್ us ಎನರ್ಜಿ. ನಮ್ಮ ದೈನಂದಿನ ಜೀವನದ ಕೆಲಸಕ್ಕಾಗಿ ಎನರ್ಜಿ, ಶಕ್ತಿ ತುಂಬ ಮುಖ್ಯವಾಗಿರುತ್ತದೆ. Sources of food. Mainly we have two sources of food, that is plants and animals. ಸಸ್ಯಗಳು ಮತ್ತು ಪ್ರಾಣಿಗಳಿಂದ ನಾವು ಆಹಾರವನ್ನು ಪಡೆಯುತ್ತೇವೆ. ಸಸ್ಯಗಳಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ಲವರ್, ಸೀಡ್ಸ್, ರೂಟ್ಸ್, ಸ್ಟೆಮ್, ಲೀವ್ಸ್ ಈ ತರಹದ ಭಾಗಗಳನ್ನು ನಾವು ಆಹಾರವಾಗಿ ಪಡೆಯುತ್ತೇವೆ. ಉದಾಹರಣೆಗೆ ಫ್ರೂಟ್ಸ್, ಹಣ್ಣು ಹಂಪಲುಗಳು, ತುಂಬ ರೀತಿಯ ಹಣ್ಣು ಹಂಪಲುಗಳನ್ನು ನಾವು ಆಹಾರಕ್ಕಾಗಿ ತೆಗೆದುಕೊಳ್ಳುತ್ತೇವೆ. ಆ್ಯಪಲ್, ಗ್ರೇಪ್ಸ್, ಬನಾನಾ ಈ ರೀತಿಯಾಗಿ. ವೆಜಿಟೇಬಲ್ಸ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ತರಕಾರಿಗಳು, ಯಾವುದೇ ರೀತಿಯ ತರಕಾರಿಗಳು. ಫ್ಲವರ್, ಉದಾಹರಣೆಗಾಗಿ ಕಾಲಿಫ್ಲವರ್. ಇದು ಕಾಲಿಫ್ಲವರ್ ಅನ್ನೋದು ಸಸ್ಯದ ಹೂವಿನ ಭಾಗ. ಅದನ್ನು ನಾವು ಆಹಾರವಾಗಿ ತೆಗೆದುಕೊಳ್ಳುತ್ತೇವೆ. ಅದೇ ರೀತಿ ಬಹಳಷ್ಟು ಹೂಗಳನ್ನು ಕೂಡ ನಾವು ಆಹಾರವಾಗಿ ತೆಗೆದುಕೊಳ್ಳುತ್ತೇವೆ. ಉದಾಹರಣೆಗೆ ರೋಸ್ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು. ಸೀಡ್ಸ್ ಬೀಜಗಳನ್ನು ಕೂಡ ನಾವು ಆಹಾರಕ್ಕಾಗಿ ಬಳಸುತ್ತೇವೆ. ಉದಾಹರಣೆಗೆ ಶೇಂಗಾ ಕಾಳಾಗಿರಬಹುದು ಅಥವಾ ಮಸ್ಟರ್ಡ್ ಸೀಡ್ಸನ್ನು ನಾವು ಆಯಿಲಾಗಿ ಕನ್ವರ್ಟ್ ಮಾಡಿಕೊಂಡು ಆಹಾರಕ್ಕಾಗಿ ತೆಗೆದುಕೊಳ್ತೇವೆ. ಸೊ ಇದೇ ರೀತಿಯಾಗಿ ರೂಟ್ಸನ್ನು ಕೂಡ ನಾವು ಆಹಾರವಾಗಿ ತೆಗೆದುಕೊಳ್ತೇವೆ. ಗೆಡ್ಡೆ ಗೆಣಸುಗಳು ಇವೆಲ್ಲ ಬರುತ್ತವೆ. ಸ್ಟೆಮ್ಸ್ಗೆ ಉದಾಹರಣೆಯನ್ನು ನಾವು ಪೊಟ್ಯಾಟೊ ಅದೆಲ್ಲ ತೆಗೆದುಕೊಳ್ಬಹುದು. ಲೀವ್ಸ್, ಸೊ ಬಹಳ ರೀತಿಯಾದಂತಹ ಎಲೆಗಳನ್ನು ನಾವು ಆಹಾರವಾಗಿ ತೆಗೆದುಕೊಳ್ಳುತ್ತೇವೆ. ಮೆಂತ್ಯ ಸೊಪ್ಪು, ಹರಿವೆ ಸೊಪ್ಪು, ಸೊ ಈ ರೀತಿಯ ಸೊಪ್ಪು ಆಗಿ ನಾವು ಎಲೆಗಳನ್ನು ತಿಂತೇವೆ. ಆ್ಯನಿಮಲ್ಸಲ್ಲಿ ಮಿಲ್ಕ್, ಎಗ್, ಮೀಟ್, ಡೇರಿ ಪ್ರಾಡಕ್ಟ್ಸ್ ಲೈಕ್ ಬಟರ್ ಆಗಿರ್ಬೋದು, ಘೀ ಆಗಿರ್ಬೋದು, ಮೊಸರು. ನಂತರ ಹನಿ ಅನ್ನೋದು ಕೂಡ ಹನಿ ಬೀಯಿಂದ, ಜೇನುನೊಣದಿಂದ ಬರುವಂಥ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಆ್ಯನಿಮಲ್ ಸೋರ್ಸಿಂದ ಬಂದಿರುವಂಥದ್ದು. ಅದೇ ರೀತಿ ಸೀ ಫುಡ್ಸ್, ಬಹಳ ರೀತಿಯ ಫಿಶ್ ಆಗಿರ್ಬೋದು, ಕ್ರ್ಯಾಬ್ಸ್, ಸೊ ಏಡಿ ಅಂತೀವಿ, ಚಿಪಿಕಲ್ ಅಂತೀವಿ. ಸೊ ಈ ರೀತಿಯ ಸಮುದ್ರದಿಂದ ಬರುವಂತಹ ಫುಡ್ಗಳನ್ನು ಕೂಡ ನಾವು ಆಹಾರವಾಗಿ ತೆಗೆದುಕೊಳ್ತೇವೆ. ಟೈಪ್ಸ್ ಆಫ್ ಅನಿಮಲ್ಸ್ ಬೇಸ್ಡ್ ಆನ್ ಫುಡ್ ಕನ್ಸಂಪ್ಷನ್. ಸೊ ಪ್ರಾಣಿಗಳು ಆಹಾರವನ್ನು ಏನು ಸೇವಿಸ್ತೇವೆ ಅದರಲ್ಲೂ ಕೂಡ ವಿಧಗಳಿವೆ. ಅದರಲ್ಲಿ ಹರ್ಬಿವೋರ್ಸ್, ಕಾರ್ನಿವೋರ್ಸ್, ಓಮ್ನಿವೋರ್ಸ್. ಹರ್ಬಿವೋರ್ಸ್ ಅಂದರೆ ಸಸ್ಯಾಹಾರಿ. ಅನಿಮಲ್ಸ್ ವಿಚ್ ಈಟ್ ಓನ್ಲಿ ಪ್ಲಾಂಟ್ಸ್ ಆ್ಯಂಡ್ ಪ್ಲಾಂಟ್ ಪ್ರಾಡಕ್ಟ್ಸ್. ಓನ್ಲಿ ಸಸ್ಯ ಮತ್ತು ಸಸ್ಯದ ಉತ್ಪನ್ನಗಳನ್ನು ತಿನ್ನುವಂತಹ ಪ್ರಾಣಿಗಳನ್ನು ಸಸ್ಯಾಹಾರಿ ಅಂತ ಕರೆಯಲಾಗುತ್ತದೆ. ಉದಾಹರಣೆಗೆ ಹಸು, ಜಿಂಕೆ, ಸೊ ಈ ರೀತಿಯಾದ ಓನ್ಲಿ ಸಸ್ಯಗಳನ್ನು ತಿನ್ನುವಂತಹ ಪ್ರಾಣಿಗಳು. ನೆಕ್ಸ್ಟ್ ಕಾರ್ನಿವೋರ್ಸ್, ಮಾಂಸಾಹಾರಿಗಳು. ಅನಿಮಲ್ಸ್ ವಿಚ್ ಈಟ್ ಅದರ್ ಅನಿಮಲ್ಸ್. ಬೇರೆ ಪ್ರಾಣಿಗಳನ್ನು ತಿನ್ನುವಂತಹ ಪ್ರಾಣಿಗಳನ್ನು ಕಾರ್ನಿವೋರ್ಸ್ ಅಂತ ಕರೆಯುತ್ತೇವೆ. ಇದು ಉದಾಹರಣೆನ ತಗೊಳ್ಬೇಕಾದ್ರೆ ನಾವು ಹುಲಿ, ಸಿಂಹ, ಸೊ ಈ ರೀತಿಯಾದಂತಹ ಪ್ರಾಣಿಗಳನ್ನು ನಾವು ನೋಡುವುದು. ಸಾಕಷ್ಟು ಕಾಡು ಪ್ರಾಣಿಗಳೇ ಮಾಂಸಾಹಾರಿಗಳಾಗಿರುತ್ತವೆ. ನಂತರ ಓಮ್ನಿವೋರ್ಸ್, ಮಿಶ್ರಾಹಾರಿ. ಅನಿಮಲ್ಸ್ ವಿಚ್ ಈಟ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತು ಅದರ ಉತ್ಪನ್ನಗಳನ್ನು ತಿನ್ನುವಂತಹ ಪ್ರಾಣಿಗಳನ್ನು ಮಿಶ್ರಾಹಾರಿಗಳು ಅಂತ ಕರಿತೇವೆ. ಉದಾಹರಣೆಗೆ ಮನುಷ್ಯ ಆಗಿರ್ಬೋದು. ಕೆಲವೊಬ್ಬ ಮನುಷ್ಯರು ಓನ್ಲಿ ಸಸ್ಯಾಹಾರಿ ಕೂಡ ಆಗಿರ್ತಾರೆ. ಸಾಕಷ್ಟು ವ್ಯಕ್ತಿಗಳು ಓಮ್ನಿವೋರ್ಸ್ ಆಗಿರ್ತಾರೆ, ಎರಡನ್ನೂ ತಿಂತಾರೆ. ಅದೇ ರೀತಿ ನಾಯಿ, ಬೆಕ್ಕು ಇವೆಲ್ಲವೂ ಕೂಡ ಓಮ್ನಿವೋರ್ಸ್ ಆಗಿರುತ್ತವೆ. Nutrients. The major nutrients in our food are named carbohydrates, proteins, fats, vitamins and minerals. In addition, food contains dietary fibers and water.
ಸೊ ನಾವು ಆಹಾರವನ್ನು ತೆಗೆದುಕೊಳ್ತಾ ಇದ್ದೀವಿ ಯಾಕೆ ಅಂತಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗಲಿ ಅಂತ. ಸೊ ಆ ನ್ಯೂಟ್ರಿಯೆಂಟ್ಸ್ನಲ್ಲಿ ಕೂಡ ಏನಿದೆ, ಕೆಲವೊಂದು ಕಂಪೋನೆಂಟ್ಸ್ ಇದೆ. ಸೊ ಅದರಲ್ಲಿ ಮೇನ್ಲಿ ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಅದೇ ರೀತಿ ಫೈಬರ್ಸ್ ಮತ್ತು ನೀರು ಸಹ ನಮಗೆ ನಮ್ಮ ದೇಹಕ್ಕೆ ತುಂಬ ಮುಖ್ಯವಾಗಿರುತ್ತದೆ. ಸೊ ನಾವು ತೆಗೆದುಕೊಳ್ಳುವಂಥ ಆಹಾರದಲ್ಲಿ ಎಲ್ಲ ಕಂಪೋನೆಂಟ್ಸ್ ಇರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಕೆಲವೊಂದು ಆಹಾರದಲ್ಲಿ ಕೆಲವೊಂದು ಕಂಪೋನೆಂಟ್ಸ್ ಹೆಚ್ಚಿನ ಪ್ರಮಾಣದಲ್ಲೂ ಇರ್ಬೋದು, ಕಡಿಮೆ ಪ್ರಮಾಣದಲ್ಲೂ ಇರಬಹುದು. ಸೊ ಇವಾಗ ನಾವು ಟೆಸ್ಟ್ ಟು ಫೈಂಡ್ ದ ಪ್ರೆಸೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಒಂದು ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅನ್ನೋದನ್ನು ಹೇಗೆ ಟೆಸ್ಟ್ ಮಾಡಬಹುದು ಅನ್ನೋದನ್ನು ಇವಾಗ ನೋಡೋಣ. The main carbohydrates found in our food are in the form of starch and sugar. ಸೊ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಏನಿರುತ್ತೆ ನಮ್ಮ ಆಹಾರದಲ್ಲಿ ಸ್ಟಾರ್ಚ್ ಫಾರ್ಮಲ್ಲಿ ಅಥವಾ ಶುಗರ್ ಫಾರ್ಮಲ್ಲಿ ಇರುತ್ತೆ. ಸೊ ಟೆಸ್ಟ್ ಫಾರ್ ಸ್ಟಾರ್ಚ್. ಸೊ ಆ ಆಹಾರದಲ್ಲಿ ಸ್ಟಾರ್ಚ್ ಇದೆ ಅಂತ ಹೇಗೆ ಟೆಸ್ಟ್ ಮಾಡಬೇಕು? ಟೇಕ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಅ ಫುಡ್ ಐಟಮ್ ಆರ್ ಅ ರಾ ಇಂಗ್ರೀಡಿಯೆಂಟ್. ಸ್ವಲ್ಪ ಪ್ರಮಾಣದಂತಹ ಆಹಾರವನ್ನು ತೆಗೆದುಕೊಳ್ಬೇಕು, ಚೂರು. ಸೊ ಪುಟ್ 2-3 ಡ್ರಾಪ್ಸ್ ಆಫ್ ಡೈಲ್ಯೂಟ್ ಐಯೋಡಿನ್ ಸೊಲ್ಯೂಷನ್ ಆನ್ ಇಟ್. ಸೊ ಆಹಾರವನ್ನು ಏನು ತೊಗೊಂಡಿರ್ತೀವಿ ಸ್ಮಾಲ್ ಕ್ವಾಂಟಿಟಿ, ಅದರ ಮೇಲೆ 2-3 ಡ್ರಾಪ್ಸ್ ಆಫ್ ಡೈಲ್ಯೂಟೆಡ್ ಐಯೋಡಿನ್ ಸೊಲ್ಯೂಷನನ್ನು ಹಾಕಬೇಕು. ಅಬ್ಸರ್ವ್ ಇಫ್ ದರ್ ಇಸ್ ಎನಿ ಚೇಂಜ್ ಇನ್ ದ ಕಲರ್ ಆಫ್ ದ ಫುಡ್ ಐಟಮ್. ಸೊ ಇವಾಗ ಅದು ಕಲರ್ ಏನಾದರೂ ಚೇಂಜ್ ಆಗ್ತಿದೆಯಾ ಅಂತ ನೋಡಬೇಕು. ಇಫ್ ಇಟ್ ಟರ್ನ್ಸ್ ಟು ಬ್ಲೂ ಬ್ಲ್ಯಾಕ್ ಇಟ್ ಇಂಡಿಕೇಟ್ಸ್ ದ್ಯಾಟ್ ಇಟ್ ಕಂಟೈನ್ಸ್ ಸ್ಟಾರ್ಚ್. ಸೊ ನಾವು ಯಾವುದೇ ಒಂದು ಆಹಾರ ಪದಾರ್ಥದ ಮೇಲೆ ಡೈಲ್ಯೂಟೆಡ್ ಐಯೋಡಿನ್ ಸೊಲ್ಯೂಷನನ್ನು 2-3 ಡ್ರಾಪ್ಸನ್ನು ಹಾಕಿದಾಗ ಅದೇನಾದರೂ ಬ್ಲೂ ಬ್ಲ್ಯಾಕ್, ಡಾರ್ಕ್ ಬ್ಲ್ಯಾಕಲ್ಲಿ ಕಲರ್ ಚೇಂಜ್ ಆಯಿತು ಅಂತಂದರೆ ಆ ಆಹಾರದಲ್ಲಿ ಸ್ಟಾರ್ಚ್ ಇದೆ, ಅಂದರೆ ಕಾರ್ಬೋಹೈಡ್ರೇಟ್ ಇದೆ ಅನ್ನೋದು ಕನ್ಫರ್ಮ್ ಆಗ್ತದೆ. ಇವಾಗ ನೆಕ್ಸ್ಟು ಟೆಸ್ಟ್ ಫಾರ್ ಪ್ರೋಟೀನ್ಸ್. ಸೊ ಪ್ರೋಟೀನ್ ಅನ್ನೋದು ತಗೊಂಡಂಥ ಆಹಾರದಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋದು ಹೇಗೆ? ಟೇಕ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಅ ಫುಡ್ ಇನ್ ದ ಫಾರ್ಮ್ ಆಫ್ ಪೇಸ್ಟ್ ಆರ್ ಪೌಡರ್. ಸೊ ಆ ತೆಗೆದುಕೊಂಡ ಆಹಾರವನ್ನು ಪೇಸ್ಟ್ ಫಾರ್ಮಲ್ಲಿ ಮಾಡ್ಕೊಳ್ಬೇಕು ಅಥವಾ ಪೌಡರ್ ಫಾರ್ಮಲ್ಲಿ ಮಾಡ್ಕೋಬೇಕು. ಪುಟ್ ಇನ್ ಅ ಕ್ಲೀನ್ ಟೆಸ್ಟ್ ಟ್ಯೂಬ್, ಆ್ಯಡ್ 10 ಡ್ರಾಪ್ಸ್ ಆಫ್ ವಾಟರ್ ಟು ಇಟ್. ಸೊ ಒಂದು ಟೆಸ್ಟ್ ಟ್ಯೂಬನ್ನು ತೊಗೋಬೇಕು, ಕ್ಲೀನ್ ಆಗಿರಬೇಕು ಅದು. ಅದರಲ್ಲಿ ಒಂದು 10 ಡ್ರಾಪ್ಸ್ ವಾಟರ್ ಹಾಕಿ ಶೇಕ್ ಮಾಡಬೇಕು. ಶೇಕ್ ದ ಟೆಸ್ಟ್ ಟ್ಯೂಬ್. ನಾವು ಯೂಸಿಂಗ್ ಅ ಡ್ರಾಪರ್ ಆ್ಯಡ್ 2 ಡ್ರಾಪ್ಸ್ ಆಫ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್ and 10 drops of solution of caustic soda to the test tube. ಸೊ ನಾವಿವಾಗ ಏನು ಮಾಡಬೇಕು, 2 ಡ್ರಾಪ್ಸು ಕಾಪರ್ ಸಲ್ಫೇಟ್ನ ಸೊಲ್ಯೂಷನನ್ನು ಹಾಕಬೇಕು. ಅದೇ ರೀತಿ 10 ಡ್ರಾಪ್ಸ್ ಆಫ್ ಕಾಸ್ಟಿಕ್ ಸೋಡಾದ ಸೊಲ್ಯೂಷನನ್ನು ಟೆಸ್ಟ್ ಟ್ಯೂಬಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಶೇಕ್ ವೆಲ್ ಆ್ಯಂಡ್ ಲೆಟ್ ದ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಫಾರ್ ಅ ಫ್ಯೂ ಮಿನಿಟ್ಸ್. ಇಫ್ ದ ಕಂಟೆಂಟ್ಸ್ ಆಫ್ ದ ಟೆಸ್ಟ್ ಟ್ಯೂಬ್ ಟರ್ನ್ಸ್ ವೈಲೆಟ್ ಕಲರ್ ಇಟ್ ಇಂಡಿಕೇಟ್ಸ್ ಪ್ರೆಸೆನ್ಸ್ ಆಫ್ ಪ್ರೋಟೀನ್ ಇನ್ ದ ಫುಡ್ ಐಟಮ್. ಸೊ ಇದನ್ನು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ, ಯಾಕಂದರೆ ಕಲರ್ ಸ್ವಲ್ಪ ನಿಧಾನವಾಗಿ ಚೇಂಜ್ ಆಗ್ತದೆ. ಕಲರ್ ವೈಲೆಟ್ ಕಲರ್ಗೆ, ನೇರಳೆ ಬಣ್ಣಕ್ಕೆ ಚೇಂಜ್ ಆಯಿತು ಅಂತಂದರೆ ನಾವು ತೆಗೆದುಕೊಂಡ ಆಹಾರದಲ್ಲಿ ಪ್ರೋಟೀನ್ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟು ಟೆಸ್ಟ್ ಫಾರ್ ಫ್ಯಾಟ್ಸ್. ಫ್ಯಾಟ್ಸ್ ಆಹಾರದಲ್ಲಿ ಇದೆ ಅನ್ನೋದನ್ನು ಹೇಗೆ ಟೆಸ್ಟ್ ಮಾಡ್ತೀವಿ ಅಂದರೆ ತುಂಬ ಈಸಿ. ಟೇಕ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಅ ಫುಡ್ ಐಟಮ್, ವ್ರ್ಯಾಪ್ ಇಟ್ ಇನ್ ಅ ಪೀಸ್ ಆಫ್ ಪೇಪರ್ ಆ್ಯಂಡ್ ಕ್ರಷ್ ಇಟ್. ಸೊ ಸ್ವಲ್ಪ ಮಟ್ಟದ ಆಹಾರವನ್ನು ತೆಗೆದುಕೊಂಡ್ಬಿಟ್ಟು ಒಂದು ಪೇಪರನ್ನು ತೆಗೆದುಕೊಂಡು ಪೇಪರ್ ಮಧ್ಯದಲ್ಲಿ ಆಹಾರವನ್ನು ಇಟ್ಟು ಪ್ರೆಸ್ ಮಾಡಬೇಕು, ಕ್ರಷ್ ಮಾಡಬೇಕು ಆಹಾರವನ್ನು. ಟೇಕ್ ಕೇರ್ ದ್ಯಾಟ್ ದ ಪೇಪರ್ ಡಸ್ ನಾಟ್ ಟಚ್. ಸೊ ಪೇಪರ್ ಹರಿದು ಹೋಗೋ ಥರ ನೋಡ್ಕೋಬಾರ್ದು, ಸ್ವಲ್ಪ ಡೆಲಿಕೇಟ್ ಆಗಿದ್ದು ಅದನ್ನು ಹ್ಯಾಂಡಲ್ ಮಾಡಬೇಕು. ಲೆಟ್ ದ ಪೇಪರ್ ಡ್ರೈ ಆ್ಯಂಡ್ ಹೋಲ್ಡ್ ದ ಪೇಪರ್ ಅಗೇನ್ಸ್ಟ್ ಲೈಟ್. ಇಫ್ ದರ್ ಇಸ್ ಆಯಿಲಿ ಪ್ಯಾಚ್ ಆನ್ ಪೇಪರ್ ಇಟ್ ಶೋಸ್ ದ್ಯಾಟ್ ಫುಡ್ ಐಟಮ್ ಕಂಟೈನ್ಸ್ ಫ್ಯಾಟ್. ಸೊ ನಾವೇನು ಪೇಪರನ್ನು ಒತ್ತುತ್ತೀವಿ ಅಥವಾ ಅದನ್ನು ರಬ್ ಮಾಡ್ತೀವಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಯಾಕಂತಂದರೆ ಕೆಲವೊಂದು ಆಹಾರ ನೀರನ್ನು ಕೂಡ ಒಳಗೊಂಡಿರುತ್ತೆ. ಅದೇನಾದರೂ ನೀರು ಪೇಪರಿಗೆ ತಾಗಿತ್ತೆ ಅಂದರೂ ಕೂಡ ಒದ್ದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅದೇನೋ ನೀರು ತಾಗಿದ್ದಿದ್ರೆ ಸ್ವಲ್ಪ ಹೊತ್ತಿನ ನಂತರ ಅದು ಒಣಗೋಗುತ್ತೆ. ಬಟ್ ಇಫ್ ಆಯಿಲ್ ಕಂಟೆಂಟ್ ಇತ್ತು, ಅದು ಪೇಪರಿಗೆ ತಾಗಿದೆ ಅಂತಂದರೆ ಅದು ನಾವು ಲೈಟಿಗೆ ಇಟ್ಟಾಗ ಅದು ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ, ಆಯಿಲ್ ಪ್ಯಾಚಸ್ ಪೇಪರ್ ಮೇಲೆ.
ಸೊ ಇದರಿಂದ ನಾವು ಹೇಳ್ಬೋದು ನಾವು ತಗೊಂಡ್ಕೊಂಡಿರೋಂಥ ಆಹಾರದಲ್ಲಿ ಫ್ಯಾಟ್ ಕಂಟೆಂಟ್ ಇದೆ ಅಂತ ಹೇಳಿ. ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಯೆಂಟ್ಸ್. ಸೊ ನಾವು ಈ ನ್ಯೂಟ್ರಿಯೆಂಟ್ಸ್ ನಾವು ಆಹಾರದ ಮೂಲಕ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಬಟ್ ಯಾಕೆ ತೆಗೆದುಕೊಳ್ಬೇಕು, ನಾವು ನ್ಯೂಟ್ರಿಯೆಂಟ್ಸನ್ನು ನಮ್ಮ ದೇಹಕ್ಕೆ ಯಾಕೆ ಕೊಡಬೇಕು? ಸೊ ಮೊದಲು ಕಾರ್ಬೋಹೈಡ್ರೇಟ್ ಯಾಕೆ ಬೇಕು ನಮ್ಮ ದೇಹಕ್ಕೆ? ಕಾರ್ಬೋಹೈಡ್ರೇಟ್ ಪ್ರೊವೈಡ್ಸ್ ಎನರ್ಜಿ ಟು ಅವರ್ ಬಾಡಿ. ಸೊ ನಾವು ಹೇಳಿದ್ವಿ, ನಮ್ಮ ದೈನಂದಿನ ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಕೆಲಸ ಕೂಡ ನಮಗೆ ಎನರ್ಜಿ ಬೇಕಾಗುತ್ತೆ. ಸೊ ಎನರ್ಜಿ ನಮಗೆ ಸಿಗೋದು ಯಾವುದರಿಂದ? ಕಾರ್ಬೋಹೈಡ್ರೇಟಿಂದ. ಸೊ ಕಾರ್ಬೋಹೈಡ್ರೇಟ್ ನಮಗೆ ಯಾವ್ಯಾವ ಆಹಾರದಿಂದ ಸಿಗುತ್ತೆ ಅಂತಂದರೆ ರೈಸ್, ವೀಟ್, ಪೊಟ್ಯಾಟೊ, ಶುಗರ್ಕೇನ್, ಮ್ಯಾಂಗೋ, ಪಪಾಯ, ಮೆಲನ್, ಮೇಸ್, ಬಾಜ್ರಾ. ಸೊ ಇದೇ ರೀತಿ ಹಲವಾರು ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಅದೇ ರೀತಿ ಫ್ಯಾಟ್ಸ್ ಏಕೆ ಬೇಕು? ಫ್ಯಾಟ್ಸ್ ಪ್ರೊವೈಡ್ಸ್ ಮೋರ್ ಎನರ್ಜಿ ಕಂಪೇರ್ಡ್ ಟು ದ ಸೇಮ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಫ್ಯಾಟ್ ಅನ್ನೋದರಲ್ಲಿ ತುಂಬ ಎನರ್ಜಿ ಇರುತ್ತೆ ಕಂಪೇರ್ಡ್ ಟು ಕಾರ್ಬೋಹೈಡ್ರೇಟ್ಸ್. ಸೊ ಅದಕ್ಕಾಗಿ ಕಾರ್ಬೋಹೈಡ್ರೇಟ್ಸನ್ನು ನಾವು ತಿಂತೀವಿ, ಬಟ್ ಫ್ಯಾಟ್ಸನ್ನು ಕೂಡ ಇನ್ಕ್ಲೂಡ್ ಮಾಡ್ತೀವಿ. ಸೊ ನಮ್ಗೆ ಶಕ್ತಿ ಹೆಚ್ಚಿಗೆ ಬೇಕಂತ. ಆದರೆ ಫ್ಯಾಟನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕೂಡ ಅಷ್ಟೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಟ್ಸ್, ಗ್ರೌಂಡ್ ನಟ್ಸ್, ಮೀಟ್, ಫಿಶ್, ಎಗ್, ಮಿಲ್ಕ್, ಘೀ. ಸೊ ಇದರಲ್ಲೆಲ್ಲ ಇರುವಂಥ ಫ್ಯಾಟ್ ಕಂಟೆಂಟ್ಸು ನಮ್ಮ ದೇಹಕ್ಕೆ ಎನರ್ಜಿಯನ್ನು ಕೊಡುತ್ತೆ. ನೆಕ್ಸ್ಟ್ ಪ್ರೋಟೀನ್ ನೀಡೆಡ್ ಫಾರ್ ದ ಗ್ರೋತ್ ಆ್ಯಂಡ್ ರಿಪೇರ್ ಆಫ್ ಅವರ್ ಬಾಡಿ. ಪ್ರೋಟೀನ್ಸ್ ಆರ್ ಕಾಲ್ಡ್ ಬಾಡಿ ಬಿಲ್ಡಿಂಗ್ ಫುಡ್ಸ್. ಸೊ ಪ್ರೋಟೀನ್ ಅನ್ನೋದು ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ರಿಪೇರ್ಗೆ. ಸೊ ನಮ್ಮ ದೇಹ ಎಷ್ಟೋ ಕೆಲಸ ಮಾಡ್ತಾ ಇರುತ್ತೆ, ಹೇಗೆ ಮಷಿನ್ ಹೇಗೆ ಮೇಂಟೆನೆನ್ಸ್ ತಗೊಳುತ್ತೆ, ಅದೇ ರೀತಿ ದೇಹದ ಮೇಂಟೆನೆನ್ಸ್ಗೆ ಪ್ರೋಟೀನ್ ಅನ್ನೋದು ತುಂಬ ಮುಖ್ಯ. ಇದನ್ನು ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕೂಡ ಕರೀತಾರೆ. ಸೊ ಈಗಿನ ಕಾಲದಲ್ಲಿ ನೀವು ನೋಡ್ಬೋದು, ಬಾಡಿ ಬಿಲ್ಡಿಂಗ್ ಮಾಡುವಂಥವ್ರು, ಜಿಮ್ಮಿಗೆ ಹೋಗುವಂಥವ್ರು, ಸೊ ಈ ಮಸಾಲ್ ಎಲ್ಲ ಮಾಡೋಕ್ಕೋಸ್ಕರ ಪ್ರೋಟೀನ್ ಇರುವಂಥ ಆಹಾರವನ್ನು ಹೆಚ್ಚಾಗಿ ತೆಗೆದುಕೊಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ವೆಜಿಟೇರಿಯನ್ ಇದ್ದವರು ಪೀಸ್, ಗ್ರಾಮ್ಸ್, ಮೂಂಗ್ ದಾಲ್, ತುವರ್ ದಾಲ್, ಬೀನ್ಸ್ ಇವೆಲ್ಲವನ್ನು ತಗೊಳ್ತಾರೆ. ಅದೇ ರೀತಿ ಫಿಶ್ಶು, ಪನೀರು, ಮೀಟು, ಎಗ್ಗು ಇದರಲ್ಲೆಲ್ಲ ಕೂಡ ಪ್ರೋಟೀನ್ ಇರುತ್ತದೆ. ವಿಟಮಿನ್ಸ್ ನಮ್ಮ ದೇಹಕ್ಕೆ ಏಕೆ ಬೇಕು? ವಿಟಮಿನ್ಸ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ ಅವರ್ ಬಾಡಿ ಅಗೇನ್ಸ್ಟ್ ಡಿಸೀಸಸ್. ಆಲ್ಸೋ ಹೆಲ್ಪ್ಸ್ ಇನ್ ಕೀಪಿಂಗ್ ಅವರ್ ಐಸ್, ಬೋನ್ಸ್, ಟೀತ್ ಆ್ಯಂಡ್ ಗಮ್ಸ್ ಹೆಲ್ದಿ. ಸೊ ವಿಟಮಿನ್ಸ್ ಅನ್ನೋದು ನಮ್ಮ ದೇಹಕ್ಕೆ ಯಾಕೆ ಮುಖ್ಯ ಅಂತಂದರೆ, ರೋಗಗಳ ವಿರುದ್ಧ ಹೋರಾಡಲಿಕ್ಕೆ ನಮ್ಮ ದೇಹಕ್ಕೆ ಇದು ಶಕ್ತಿ ಕೊಡ್ತದೆ ಮತ್ತು ಪ್ರೊಟೆಕ್ಟ್ ಮಾಡ್ತದೆ. ಸೊ ಇದನ್ನು ಸಣ್ಣ ನಮ್ಮ ದೇಹದ ಭಾಗಗಳೇನಿದೆ ಎಲ್ಲದರೊಳಗೂ ಕೂಡ ಕೆಲಸ ಮಾಡುತ್ತೆ. ಸೊ ಐಸನ್ನು, ಬೋನ್ಸನ್ನು, ಟೀತ್, ಗಮ್ಸ್ ಇವೆಲ್ಲವನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ವಿಟಮಿನ್ಸ್ ಬೇಕಾಗುತ್ತೆ. ಸೊ ಇದರಲ್ಲಿ ವಿಟಮಿನ್ಸಲ್ಲಿ ಕೂಡ ಕೆಲವೊಂದು ಕಂಪೋನೆಂಟ್ಸ್ ಇದೆ, ಲೈಕ್ ವಿಟಮಿನ್ ಎ. ಸೊ ವಿಟಮಿನ್ ಎ ಬೇಕು ಅಂತಂದರೆ ನಾವು ಯಾವ ಆಹಾರವನ್ನು ತೆಗೆದುಕೊಳ್ಬೇಕು? ಪಪಾಯ, ಕ್ಯಾರೆಟ್, ಮ್ಯಾಂಗೋ ಇದರಲ್ಲಿ ವಿಟಮಿನ್ ಎ ತುಂಬ ಚೆನ್ನಾಗಿರುತ್ತೆ. ವಿಟಮಿನ್ ಬಿ, ರೈಸ್, ವೀಟ್, ಸೊ ಈ ಥರ ಲಿವರ್ ಏನಿರುತ್ತೆ, ಸೊ ಇದರಲ್ಲಿ ವಿಟಮಿನ್ ಬಿ ತುಂಬ ಚೆನ್ನಾಗಿರುತ್ತೆ. ವಿಟಮಿನ್ ಸಿ ಅನ್ನೋದು ಆರೆಂಜ್, ಟೊಮೆಟೊ, ಗಾವಾ, ಗ್ರೀನ್ ಚಿಲ್ಲಿ, ಲೆಮನ್, ಆಮ್ಲ ಇಂಥದ್ರಲ್ಲಿ ಸಿಗುತ್ತೆ. ವಿಟಮಿನ್ ಡಿ ಫಿಶ್, ಎಗ್, ಲಿವರ್, ಮಿಲ್ಕ್, ಬಟರ್ ಇಂಥ ಆಹಾರಗಳನ್ನು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಸಿಗುತ್ತದೆ. ಈ ನ್ಯೂಟ್ರಿಯೆಂಟ್ಸ್ ಅಲ್ಲದೆ ನಮ್ಮ ದೇಹಕ್ಕೆ ಇನ್ನೂ ಏನು ಬೇಕು? ಬಿಸೈಡ್ಸ್ ದೀಸ್ ನ್ಯೂಟ್ರಿಯೆಂಟ್ಸ್ ಅವರ್ ಬಾಡಿ ನೀಡ್ಸ್ ಡೈಟರಿ ಫೈಬರ್ಸ್ ಆ್ಯಂಡ್ ವಾಟರ್. Dietary fibers are also known as roughages. Roughages is mainly provided by plant products in our food. This helps our body to get rid of undigested food. ಸೊ ಇಲ್ಲಿ ಆಹಾರದಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಜೊತೆಗೆ ನಮ್ಮ ದೇಹಕ್ಕೆ ಡೈಟ್ರಿ ಫೈಬರ್ಸ್ ಮತ್ತು ವಾಟರ್ ಅನ್ನೋದು ತುಂಬ ಮುಖ್ಯ. ಡೈಟ್ರಿ ಫೈಬರ್ಸನ್ನು ರಫೇಜಸ್ ಅಂತ ಕೂಡ ಕರೀತಾರೆ. ಸೊ ಈ ರಫೇಜಸ್ ನಮಗೆ ದೇಹಕ್ಕೆ ಹೇಗೆ ಸಿಗ್ತದೆ ಅಂತಂದರೆ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ ಒಳಗೆ ತುಂಬ ಚೆನ್ನಾಗಿರುತ್ತದೆ. ಸೊ ರಫೇಜಸ್ ನಮ್ಮ ಬಾಡಿಗೆ ಏಕೆ ಬೇಕು ಅಂತಂದರೆ ಇದೇನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ಅನ್ಡೈಜೆಸ್ಟೆಡ್ ಫುಡ್ಸನ್ನು ಹೊರ ಹಾಕ್ತದೆ, ಅಥವಾ ಅದನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡಿಬಿಟ್ಟು ದೇಹದಿಂದ ಹೊರ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಈ ರಫೇಜಸ್ನ ನಾವು ಯಾವ ಆಹಾರದಲ್ಲಿ ತೊಗೋಬೋದು ಅಂದರೆ ಹೋಲ್ ಗ್ರೈನ್, ಪಲ್ಸಸ್, ಪೊಟ್ಯಾಟೊ, ವೆಜಿಟೇಬಲ್ಸ್, ಫ್ರೂಟ್ಸ್. ಸೊ ಇಲ್ಲೆಲ್ಲದರಲ್ಲೂ ಕೂಡ ರಫೇಜಸ್ ಇರುತ್ತೆ.
Water. Water helps our body to absorb nutrients from food. It also helps in throwing out some wastes from body as urine and sweat. ಸೊ ವಾಟರ್ ಅನ್ನೋದು ಯಾಕೆ ಬೇಕು ಅಂತಂದರೆ ನಾವು ಆಹಾರದಲ್ಲಿ ತಗೊಂಡ್ಕೊಂಡಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನಿದೆ ಅದು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಲಿಕ್ಕೋಸ್ಕರ ವಾಟರ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಇದು ಅದೇ ಅಲ್ಲದೆ ನಮ್ಮ ದೇಹದಲ್ಲಿ ಏನು ಆಹಾರದ ತಿಂತೀವಿ, ಆಮೇಲೆ ನಾವು ದೇಹ ಏನು ಕೆಲಸ ಮಾಡ್ತದೆ, ಇದರಿಂದ ಕೆಲವೊಂದು ವೇಸ್ಟ್ ಕೂಡ ಹೊರಗೆ ಬಂದೇ ಬರುತ್ತೆ. ಆ ವೇಸ್ಟನ್ನು ಏನು ಮಾಡುತ್ತೆ ವಾಟರು ಇನ್ ದ ಫಾರ್ಮ್ ಆಫ್ ಯೂರಿನ್ ಮತ್ತು ಟೆಸ್ಟ್ ದೇಹದಿಂದ ಹೊರ ಹಾಕ್ತದೆ. ಬ್ಯಾಲೆನ್ಸ್ ಡಯಟ್. ಸೊ ನಾವೀಗ ನೋಡಿದ್ವಿ ನಮ್ಮ ದೇಹಕ್ಕೆ ಆಹಾರ ಬೇಕು, ಆಹಾರದಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ಇದರಿಂದ ನಮ್ಮ ದೇಹ ಆರೋಗ್ಯವಾಗಿ ಇರ್ತದೆ. ಆಹಾರದಿಂದ ದೇಹ ಆರೋಗ್ಯವಾಗಿ ಇರಬೇಕು ಅಂತಂದರೆ ಮೇನ್ ಪಾಯಿಂಟು ನಮ್ಮದು ಬ್ಯಾಲೆನ್ಸ್ಡ್ ಡಯಟ್ ಆಗಿರಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು? ಫಾರ್ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಅ ಗುಡ್ ಹೆಲ್ತ್, ಅ ಡಯಟ್ ಶುಡ್ ಹ್ಯಾವ್ ಆಲ್ ದ ನ್ಯೂಟ್ರಿಯೆಂಟ್ಸ್ ದ್ಯಾಟ್ ಅವರ್ ಬಾಡಿ ನೀಡ್ಸ್ in right quantities. The diet should also contain a good amount of roughage and water. Such diet is called a balanced diet. ಸೊ ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ಮೇಂಟೆನೆನ್ಸ್ಗೆ ನಾವೇನು ಆಹಾರದಿಂದ ನ್ಯೂಟ್ರಿಯೆಂಟ್ಸ್ ತಗೊಳ್ಬೇಕು ಅಂತ ಹೇಳ್ತಿದ್ದೀವಿ ಅದು ರೈಟ್ ಕ್ವಾಂಟಿಟಿಯೊಳಗೆ ಇರಬೇಕು. ಸೊ ನ್ಯೂಟ್ರಿಯೆಂಟ್ಸ್ ಜೊತೆಗೆ ರಫೇಜಸ್ ಮತ್ತು ವಾಟರು ಇದು ಕೂಡ ಇರಬೇಕು. ಸೊ ಇದನ್ನೆಲ್ಲ ಸಮತೋಲನ ಅಂತ ಏನು ಹೇಳ್ತೀವಿ, ಸೊ ಈ ರೀತಿಯಾಗಿ ಒಳಗೊಂಡಿರುವಂಥ ಆಹಾರವನ್ನು ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಸೊ ಬ್ಯಾಲೆನ್ಸ್ಡ್ ಡಯಟ್ ಯಾಕೆ ತಗೋಬೇಕು? ನನಗೆ ಏನು ಇಷ್ಟ ತಿಂತೀನಿ, ಎಷ್ಟು ಬೇಕಷ್ಟು ತಿಂತೀನಿ ಅಂತ ಹೇಳಿದರೆ ಏನಾಗ್ಬೋದು? ಡೆಫಿಷಿಯನ್ಸಿ ಡಿಸೀಸಸ್ ಆಗ್ಬೋದು. ಸೊ ನಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಆಹಾರದಲ್ಲೂ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗೋದಿಲ್ಲ. ಕೆಲವೊಂದು ಆಹಾರದಲ್ಲಿ ಕೆಲವೊಂದು ಕಂಪೋನೆಂಟ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಹೆಚ್ಚಿನ ಪ್ರಮಾಣದಲ್ಲಿರ್ಬೋದು, ಕಡಿಮೆ ಪ್ರಮಾಣದಲ್ಲಿರ್ಬೋದು. ಕೆಲವೊಂದರಲ್ಲಿ ಒಂದು ನ್ಯೂಟ್ರಿಯೆಂಟ್ ಇದೆ ಅಂತಂದರೆ ಕೆಲವೊಂದರಲ್ಲಿ ಒಂದು ಇಲ್ಲ. ಸೊ ಈ ರೀತಿಯೆಲ್ಲ ಇದೆ. ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಕೊಟ್ಟಿಲ್ಲ ಅಂತಂದರೆ ಕೆಲವೊಂದು ರೋಗಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದೇನು ಅಂತ ನೋಡೋಣ. ಡಿಸೀಸಸ್ ದಟ್ ಆಕರ್ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆರ್ ಕಾಲ್ಡ್ ಡೆಫಿಷಿಯನ್ಸಿ ಡಿಸೀಸಸ್. ಸೊ ನಾವೇನೋ ದೇಹಕ್ಕೆ ಪ್ರೋಟೀನ್ ಸರಿಯಾಗಿ ತಗೊಳ್ತಿಲ್ಲ ಅಥವಾ ಕ್ಯಾಲ್ಸಿಯಂ ಸರಿಯಾಗಿ ತಗೊಳ್ತಿಲ್ಲ ಅಂದರೆ ನಮ್ಗೆ ಇವಾಗ ಏನೂ ಅನಿಸೋದಿಲ್ಲ. ಬಟ್ ಟೈಮ್ ಹೋದಾಗೆ ಅದು ನಮಗೆ ನಮ್ಮ ದೇಹಕ್ಕೆ ಅಫೆಕ್ಟ್ ಮಾಡುತ್ತೆ. ಡೆಫಿಷಿಯೆಂಟ್ ಪ್ರೋಟೀನ್. ಸೊ ಪ್ರೋಟೀನ್ ಡೆಫಿಷಿಯನ್ಸಿ ಆದರೆ ಏನೇನಾಗುತ್ತೆ ಅಂತಂದರೆ ಸ್ಟಂಟ್ ಗ್ರೋತ್, ಸ್ವೆಲ್ಲಿಂಗ್ ಆಫ್ ಫೇಸ್, ಡಿಸ್ಕಲರೇಷನ್ ಆಫ್ ಹೇರ್, ಸ್ಕಿನ್ ಡಿಸೀಸ್, ಡೈರಿಯಾ, ಹೀಗೆ ತುಂಬ ಕಾಯಿಲೆಗಳು ಬರೋಂಥ ಚಾನ್ಸ್ ಇರುತ್ತೆ. ಸೊ ಇವಾಗ ನೋಡ್ಬೋದು ಸ್ಟಂಟೆಡ್ ಗ್ರೋತ್ ಒಳಗೆ ಪ್ರಾಬ್ಲಮ್ ಆಗುತ್ತೆ ಹೆಚ್ಚಾಗಿ ಮಕ್ಕಳಲ್ಲಿ. ಸೊ ಮಕ್ಕಳು ಇವಾಗ ಚೆನ್ನಾಗಿ ಪ್ರೋಟೀನ್ ತಿಂದಿಲ್ಲ, ದೇಹಕ್ಕೆ ಆರೋಗ್ಯವಾಗಿ ಇಟ್ಕೊತಿಲ್ಲ ಅಂದಾಗ ಅವರ ಗ್ರೋತ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದೇ ರೀತಿ ಸ್ವೆಲ್ಲಿಂಗ್ ಆಫ್ ಫೇಸ್ ಊದ್ಕೊಳ್ಳೋ ಥರ ಕಾಣುತ್ತೆ. ಡಿಸ್ಕಲರೇಷನ್ ಆಫ್ ಹೇರ್. ಸೊ ಹೇರ್ ಏನಾಗುತ್ತೆ, ಗ್ರೇ ಆಗುತ್ತೆ ಅಥವಾ ವೈಟ್ ಆಗುತ್ತೆ. ಸೊ ಈಗಿನ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ. ಅದೇ ರೀತಿ ಸ್ಕಿನ್ ಡಿಸೀಸಸ್ಸು, ಡೈರಿಯಾ. ಸೊ ಇದೆಲ್ಲ ಪ್ರಾಬ್ಲಮ್ ಬರೋದು ಪ್ರೋಟೀನ್ ನಮ್ಮ ದೇಹಕ್ಕೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಂದಾಗ. ನಂತರ ಡೆಫಿಷಿಯೆಂಟ್ ಆಫ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಪ್ರೋಟೀನ್. ದೇಹಕ್ಕೆ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಎರಡೂ ಸರಿಯಾಗಿ ಸಿಗ್ತಾ ಇಲ್ಲ ಅಂದಾಗ ಗ್ರೋತ್ ಸ್ಟಾಪ್ಸ್, ವೀಕ್ ಬಾಡಿ. ಸೊ ಬಾಡಿ ಏನಾಗುತ್ತೆ ತುಂಬ ವೀಕ್ ಆಗುತ್ತೆ, ಗ್ರೋತ್ ಆಗೋದಿಲ್ಲ. ಸೊ ಕೆಲವೊಂದು ಮಕ್ಕಳಲ್ಲಿ ನೋಡ್ಬೋದು. ಸೊ ಹೈಟ್ ಅನ್ನೋದೇನಾಗುತ್ತೆ, ಎತ್ತರ ಬೆಳೆಯೋದು ನಿಂತು ಬಿಟ್ಟಿರುತ್ತೆ ಅಥವಾ ಅವ್ರದ್ದು ವೆಯ್ಟ್ ಗೇನೇ ಆಗ್ತಿರೋದಿಲ್ಲ, ಬಾಡಿ ತುಂಬ ವೀಕ್ ಆಗಿರುತ್ತೆ. ಸೊ ಇದೆಲ್ಲ ಆಗೋದು ಯಾಕೆ ಅಂತಂದರೆ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನು ನಮ್ಮ ದೇಹಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಅಂದಾಗ. ಡೆಫಿಷಿಯೆಂಟ್ ಆಫ್ ವಿಟಮಿನ್ ಎ. ಸೊ ವಿಟಮಿನ್ ಎ ಅನ್ನೋದು ನಮ್ಮ ದೇಹಕ್ಕೆ ಸಿಕ್ಕಿಲ್ಲ ಅಂದಾಗ ಲಾಸ್ ಆಫ್ ವಿಷನ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಕಣ್ಣು ಸ್ವಲ್ಪ ಮಂದವಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನೈಟ್ ಬ್ಲೈಂಡ್ನೆಸ್ ಅಂತೀವಿ, ರಾತ್ರಿ ಟೈಮಲ್ಲಿ ಕಣ್ಣು ಸರಿಯಾಗಿ ಕಾಣೋದಿಲ್ಲ. ಸೊ ಇದೆಲ್ಲ ಆಗುವಂಥದ್ದು ವಿಟಮಿನ್ ಎಯಿಂದ. ವಿಟಮಿನ್ ಬಿಯಿಂದ ಬೇರೆ ಅನ್ನೋಂತಹ ಕಾಯಿಲೆ ಬರುವಂಥ ಚಾನ್ಸ್ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಮಸಲ್ಸ್ ಅನ್ನೋದು ತುಂಬ ವೀಕ್ ಆಗುತ್ತೆ. ಸೊ ಈ ರೋಗವನ್ನು ಬೆರಿ ಅಂತೀವಿ. ವಿಟಮಿನ್ ಸಿ ಡೆಫಿಷಿಯನ್ಸಿಯಿಂದ ಸ್ಕರ್ವಿ ಅನ್ನೋಂತಹ ಕಾಯಿಲೆ ಬರ್ಬೋದು. ಸ್ಕರ್ವಿ ಅನ್ನೋದಂದರೆ ನಮ್ಮ ಗಮ್ಸಲ್ಲಿ ಬ್ಲಡ್ ಬರುತ್ತಲ್ಲ ನಮ್ಮ ವಸಡುಗಳಲ್ಲಿ, ಸೊ ಆ ರೋಗ. ಸೊ ಅದೇನಾಗುತ್ತೆ,
ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ ಫಸ್ಟಲ್ಲಿ ರೋಗ ಬರುವಂಥದ್ದು. ಅದೇ ರೀತಿ ಅದು ಬೇಗ ಗುಣ ಕೂಡ ಆಗೋದಿಲ್ಲ. ಸೊ ಇದು ಕರ್ವಿ ಆಯಿತು. ನೆಕ್ಸ್ಟ್ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ರಿಕೆಟ್ಸ್ ಅನ್ನೋಂತಹ ಕಾಯಿಲೆ ಬರ್ಬೋದು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಬೋನ್ಸ್ ಏನಿದೆ ಅದು ಸಾಫ್ಟ್ ಆಗುತ್ತೆ, ಒಂಥರ ಮೆದು ಅಂತೀವಲ್ಲ, ಸಾಫ್ಟ್ ಆಗಿಬಿಟ್ಟು ಬೆಂಡ್ ಆಗುತ್ತೆ. ಸೊ ನಮ್ಮ ದೇಹದ ಏನು ಭಾರ ಇದೆ, ವೇಟ್ ಇದೆ, ಅದು ನಮ್ಮ ಕಾಲ ಮೇಲೆ ಬೀಳೋದ್ರಿಂದ ಕಾಲು ಬೆಂಡ್ ಆಗುವಂಥದ್ದು, ಅಥವಾ ಯಾವಾಗಾದ್ರೂ ಅಕಸ್ಮಾತಾಗಿ ನಾವು ಏನಾದರೂ ಬಿದ್ವಿ ಅಥವಾ ಎಲ್ಲಾದರೂ ತಾಕ್ತು ಅಂದಾಗ ಬೋನ್ಸಲ್ಲಿ ಕ್ರ್ಯಾಕ್ ಬರುವಂಥದ್ದು, ಸೊ ಎಲ್ಲ ಚಾನ್ಸ್ ಇರುತ್ತೆ. ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ಸೊ ಬೋನ್ ಮತ್ತು ಟೂತ್ ಡಿಕೆ, ಸೊ ನಮ್ಮ ದೇಹದಲ್ಲಿರುವಂತಹ ಬೋನ್ಸಿಗೆ ಮತ್ತು ಹಲ್ಲಿಗೆ ಕ್ಯಾಲ್ಶಿಯಂ ಎಷ್ಟು ಮುಖ್ಯ ಅನ್ನೋದೆಲ್ಲರಿಗೂ ಗೊತ್ತು. ಸೊ ಕ್ಯಾಲ್ಶಿಯಂ ಸರಿಯಾಗಿ ಸಿಗಲಿಲ್ಲ ಅಂತಂದಾಗ ಏನಾಗುತ್ತೆ, ಬೋನ್ಸ್ ಆಗಿರ್ಬೋದು, ಟೂತ್ ಆಗ್ಬೋದು, ಅದು ಡಿಕೆ ಆಗ್ತಾ ಹೋಗುತ್ತೆ. ಐಡಿನ್ ಡೆಫಿಷಿಯನ್ಸಿಯಿಂದ ಗಾಯ್ಟರ್ ಅನ್ನೋಂತಹ ರೋಗ ಬರುವಂಥ ಚಾನ್ಸ್ ಇರುತ್ತೆ. ಗಾಯ್ಟರ್ ಅಂತಂದರೆ ನಮ್ಮ ಕುತ್ತಿಗೆಯಲ್ಲಿರುವಂಥ ಗ್ಲ್ಯಾಂಡ್ಸ್ ಏನಾಗುತ್ತೆ ಊದ್ಕೊಳ್ಳುತ್ತೆ. ಸೊ ಸ್ವಲ್ಪ ವರ್ಷಗಳ ಹಿಂದೆ ಈ ರೋಗ ತುಂಬ ಇತ್ತು. ನಂತರ ಸರ್ಕಾರ ಏನು ಮಾಡ್ತು, ಉಪ್ಪಲ್ಲಿ ಐಡಿನ್ ಬಳಸುವಂತಹ ಒಂದು ಯೋಜನೆ ಎಲ್ಲ ಇದರಿಂದಾಗಿ ಏನಾಗಿದೆ, ಐಡಿನ್ ಡೆಫಿಷಿಯನ್ಸಿ ಕಡಿಮೆ ಆಗಿದೆ. ನಂತರ ಐರನ್ ಡೆಫಿಷಿಯನ್ಸಿಯಿಂದ ಎನಿಮಿಯಾ ಅನ್ನೋಂಥ ರೋಗ ಬರ್ಬೋದು. ಸೊ ಇದನ್ನು ನೋಡ್ಬೋದು, ರಕ್ತದಲ್ಲಿ ಐರನ್ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ನಾವು ಚೆಕ್ ಮಾಡ್ತಾ ಇರ್ತೀವಿ. ಯಾಕಂತಂದರೆ ಐರನ್ ಪ್ರಮಾಣ ಕೂಡ ನಮ್ಮ ದೇಹಕ್ಕೆ ತುಂಬ ಮುಖ್ಯ.